ಫ್ರೆಂಡ್ಸ್ ನೋಡ್ರಿ, ಇವತ್ತು ಫ್ರೈಡ್ ರೈಸು ಮತ್ತು ಗೋಬಿ ಮಂಚೂರಿ ತರಿಸಿವಿ. ತಿನ್ನಕ ಭಾಳ ದಿವಸ ಆಗಿತ್ತು. ಎಲ್ಲೋತ ಇದಕ್ಕೆ ಕಡ್ಡಿ ಕೊಟ್ಟಿಲ್ಲನ್ರಿ? ಇಲ್ಲ ಇದು ತಗೋ ಫೋರ್ಕ್. ಚೆನ್ನಾಗಿರುತ್ತೆ ಇದು. ಮತ್ತೆಲ್ಲ ಮಿಸ್ ಮತ್ತೊಂದು ಮಾಡ್ಕೊಂಡು ತಿನ್ಬಿಡೋದಾಗಿತ್ತು. ನೀನು ಸ್ವಲ್ಪ ತಿನ್ನು ಆಮೇಗ ಅಯ್ಯ ವಾಳ್ ಕೊಟ್ಲು. ನೋಡ್ರಿ ಇಲ್ಲಿ ಬಿಸಿನೀರು ಕಾಸ್ಕೊಂಡು ಕೊಡ್ತಾರೆ ಇವತ್ತು. ನಂಗಲ್ಲಿ ಸೋಡಾ ಮೂಂಗ್ ದಾಲ್ ಮಾಡ್ಕೊಂಡು ತಿಂದಿದ್ದೆ. ಚೆನ್ನಾಗಿ ಕೊಡ್ತಾರ. ಫ್ರೆಂಡ್ಸ್ ನೋಡ್ರಿ, ಇವಾಗ ಬೆಳಿಗ್ಗೆ 6 ಗಂಟೆಗೆ ಎದ್ದಿದ್ದೆ. 6 ಮ್ಯಾಗ ಒಂದು ಸ್ವಲ್ಪ ಎದ್ದೆ. 6ರಿಂದ 6:14 6:08 ಎದ್ದೆ. ಎದ್ಬಿಟ್ಟು ಫಸ್ಟು ನಮಿತಾಗ ಬಾಕ್ಸಿಗೆ ರೆಡಿ ಮಾಡಬೇಕಾಗಿತ್ತು. ಆಕೆಗೆ ಪಾಸ್ತಾ ಕೇಳಾಕತ್ತಿದ್ಲು ಭಾಳ ದಿವಸದಿಂದ. ಅದಕ್ಕೆ ಮಾಡಿಕೊಟ್ಟಿದ್ದಿಲ್ಲ. ಮತ್ತು ಒಂದು ಕಪ್ ಮಾತ್ರ ಇದ್ದು ಆಕೆಗೆ ಬಾಕ್ಸಿಗೆ ಹಾಕೋ ಅಷ್ಟು. ಒಂದು ಬಾಕ್ಸ್ ಆಗೋಷ್ಟಾಗಿತ್ತು. ಅದನ್ನು ಕುದಿಯೋಕೆ ಇಟ್ಬಿಟ್ಟು ತರಕಾರಿ ಎಲ್ಲ ಹೆಚ್ಕೊಂಡು ಆಕೆಗೆ ಪಾಸ್ತಾ ಮಾಡಿ ಆಕೆಗೆಲ್ಲ ರೆಡಿ ಮಾಡಿ ಕಳಿಸಿದೆ ಸ್ಕೂಲಿಗೆ. ಆಕೆ ಹೋದ್ಮೇಲೆ ಈಗ ನೋಡ್ಬೋದು ಚಪಾತಿ ಹಿಟ್ಟು ನಾದಕತ್ತೀನಿ. ನಮ್ಮ ಮನೆಯವರು ಪಾತ್ರೆ ತೊಳೆಯಾಕತ್ತಿದ್ರು. ಅವ್ರ ಕೆಲಸ ಅವ್ರು ಮಾಡ್ತಾರೆ, ನನ್ನ ಕೆಲಸ ನಾ ಮಾಡಾಕತ್ತೀನಿ. ಈಗ ಚಪಾತಿ ಮತ್ತು ಪಲ್ಯ ಮಾಡಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಹಿಟ್ಟು ನಾದ್ಕೊಳಕತ್ತೀನಿ. ಚಪಾತಿ ಹಿಟ್ಟು ಪಲ್ಯ ಮಾಡೋದಕ್ಕಿಂತ ಮುಂಚೆನೇ ಎಲ್ಲ ನಾದಿಟ್ಬಿಟ್ಟು ಆಮೇಲೆ ಪಲ್ಯನ ಮಾಡ್ಕೊಂಡ್ವಿ ಅಂತಂದರೆ ಚಪಾತಿ ಹಿಟ್ಟು ಚಲೋ ಹೊತ್ನಾಗ ನೆನಿತೈತಿ. ಅದು ನೆನೀತು ಅಂತಂದರೆ ಚಪಾತಿನೂ ಕೂಡ ಚೆನ್ನಾಗಿ ಸಾಫ್ಟಾಗಿ ಬರ್ತಾವೆ, ರುಚಿಯಾಗಿ ಬರ್ತೈತಿ ಸಾಫ್ಟಾಗಿ. ಹಾಗಾಗಿ ಫಸ್ಟು ಹಿಟ್ಟು ನಾದಿಟ್ಬಿಟ್ಟೆ. ಈಗ ನಮಗೆಲ್ಲರಿಗೆ ನಾಷ್ಟಕ್ಕೆ, ಊಟಕ್ಕೆ ಮತ್ತು ನಮ್ಮ ಮನೆಯವ್ರಿಗೆ ಬಾಕ್ಸಿಗೆ ತಿನ್ನೋಕೆ ಎಲ್ಲನೂ ಮಾಡ್ಬೇಕಲ್ಲ. ಪಾಸ್ತಾ ಮಾಡಿದರೆ ಹಿಂಗೆ ನೋಡಿರಿ 2 ಸಲ ಅಡುಗೆ ಮಾಡ್ಬೇಕಾಗುತ್ತೆ. ಅದಕ್ಕೆ ಜಾಸ್ತಿ ಮಾಡಿಕೊಡಕ್ಕೆ ಹೋಗಲ್ಲ ಅದನ್ನು ಪಾಸ್ತಾನ. ಯಾವಾಗಾದರೂ ಒಂದು ಸಲ ಮಾಡಿಕೊಟ್ಟಿರ್ತೀನಿ. ಈಗ ಹಿಟ್ಟು ನಾದಿಟ್ಟ ಮೇಲೆ ಹೀರೆಕಾಯಿ ತಂದಿದ್ದೆ, ತರಕಾರಿ ಇದು ಚೌಳಿಕಾಯಿ ಮತ್ತು ಹೀರೆಕಾಯಿ ತಂದಿದ್ದೆ. ಚೌಳಿಕಾಯಿ ಹಿಂದಿನ ದಿವಸ ನಮ್ಮ ತಂಗಿ ಬಂದಿದ್ರಲ್ಲ ಅವತ್ತು ಮಾಡಿದ್ದೆ, ಖಾಲಿ ಆಯ್ತದು. ಒಂದು 2 ದೊಡ್ಡ ಹೀರೆಕಾಯಿ ತೊಗೊಂಬಂದಿದ್ದೆ. ಅದನ್ನೀಗ ಸಿಪ್ಪಿ ಸುಲಿಯಾಗತ್ತೀನಿ. ಈ ಹೀರೆಕಾಯಿ ಸಿಪ್ಪಿದನ್ನು ಚಟ್ನಿ ಮಾಡ್ಕೊಂಡು ತಿಂತಾರೆ, ಬಟ್ ನಾನು ಮಾಡೋದಿಲ್ಲ, ಪಲ್ಯನ ಮಾಡ್ಕೊಂಬಿಡ್ತೀನಿ ಹೀರೆಕಾಯ್ದು. ಫ್ರೆಂಡ್ಸ್ ನೋಡ್ರಿ, ಎಲ್ಲ ಹೆಚ್ಚಿಟ್ಕೊಂಡಿನಿ. ಈಗ ಒಗ್ಗರಣೆ ಹಾಕಬೇಕು ಪಲ್ಯಕ್ಕೆ. ಬರ್ರಿ ಈಗ ಪಲ್ಯ ಮಾಡ್ತೀನಿ. ನೋಡ್ರಿ, ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಕಾಯಬೇಕು. ನೋಡ್ರಿ, ಎಣ್ಣೆ ಕಾಯ್ತು. 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊತೀನಿ. ಜೀರಿಗೆನ ಹಾಕ್ಕೋಬೇಕು. ಜೀರಿಗೆ ಖಾಲಿ ಆಗ್ಯಾವು, ಹಾಗಾಗಿ ಸಾಸಿವೆ ಅಷ್ಟು ಹಾಕ್ಕೊಳಕತ್ತೀನಿ. ಸಾಸಿವೆ ಚಟಪಟ ಅನ್ನಕತ್ತು ಈರುಳ್ಳಿ ಹಾಕ್ಕೊತೀನಿ. ಒಂದೇ ಈರುಳ್ಳಿ, ಒಂದು 5-6 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವು. ಸ್ವಲ್ಪ ಫ್ರೈ ಮಾಡಬೇಕು ಈರುಳ್ಳಿನ. ಈಗ ನೋಡಿರಿ, ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಂಡ್ಬಿಡ್ತೀನಿ. ಒಂದು ಮೀಡಿಯಮ್ ಸೈಜ್ ಟೊಮೆಟೊ. ಇದು ಒಂದು ಸ್ವಲ್ಪ ಫ್ರೈ ಆಗುತ್ತೆ. ಈಗ ನೋಡಿರಿ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ಆಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊತೀನಿ. ಹಾಕಿ ಫ್ರೈ ಮಾಡ್ತೀನಿ. ಟೊಮೆಟೊ ಒಂದು ಸ್ವಲ್ಪ ಮೆತ್ತಗಾದ್ರೆ ಸಾಕು. ಈಗ ಹೀರೆಕಾಯಿನೂ ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ಚೆನ್ನಾಗಿರುತ್ತೆ. ಅದಕ್ಕೆ ಹೀರೆಕಾಯಿ ಹಾಕ್ಕೊತೀನಿ.
ಫ್ರೆಂಡ್ಸ್ ನೋಡಿರಿ ಈಗ ಒಂದು ಸ್ವಲ್ಪ ಫ್ರೈ ಆಯಿತು. ಫ್ರೈ ಆದಮೇಲೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡೀನಿ, ಒಂದು ಸ್ಪೂನು ಗರಂ ಮಸಾಲ, ಒಂದು ಸ್ಪೂನು ಧನಿಯಾ ಪೌಡ್ರ್ ಹಾಕ್ಕೊತೀನಿ. ಇದೊಂದು ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ತೀನಿ. ಚಲೋ ಹೊತ್ನಾಗ ಫ್ರೈ ಮಾಡಿದ್ರೆ ರುಚಿ ಚೆನ್ನಾಗಿ ಬರ್ತೈತಿ. ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹೆಚ್ಚು ಹಾಕಿನಲ್ಲ, ಅದಕ್ಕೆ ಒಂದು 3/4 ಸ್ಪೂನಷ್ಟು ಇದನ್ನು ಹಾಕ್ಕೊಂಡಿನಿ ಖಾರದ ಪುಡಿ. ಹಸಿಮೆಣ್ಸಿನ್ಕಾಯಿ ಹಿಂಡಿ ಹಾಕಿದ್ವಿ ಅಂದ್ರೆ ಒಣ ಖಾರ ಹಾಕ್ತಿದ್ದಿಲ್ಲ. ಅದಕ್ಕೆ ಒಂದು 5 ನಿಮಿಷ ಮುಚ್ಚಿ ಚೆನ್ನಾಗಿ ಫ್ರೈ ಮಾಡ್ತೇನೆ. ಬೇಯಬೇಕದು ಹವೆಯಲ್ಲೇ. ನೋಡಿರಿ ಓಪನ್ ಮಾಡಕತ್ತೀನಿ. ಓಪನ್ ಮಾಡಿದ್ಮೇಲೆ ಈಗ ಒಂದು 2 ಸ್ಪೂನಷ್ಟು ಶೇಂಗಾ ಪೌಡ್ರ್ ಹಾಕ್ತೀನಿ. ಒಂದು 2 ಸ್ಪೂನಷ್ಟು ಗುರಾಳ್ ಪುಡಿ ಹಾಕಿ ಮಿಕ್ಸ್ ಮಾಡ್ತೀನಿ. ಇವು 2 ಪೌಡ್ರ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತೈತೆ. ಹಾಗಾಗಿ ಹೀರಿಕಾಯಿಗೆ ಏನು ನೀರು ಹಾಕೋ ಅವಶ್ಯಕತೆ ಇರಲ್ಲ, ಕಾಲ ನೀರು ಬಿಟ್ಕೊತೈತಿ. ಸಣ್ಣ ಉರಿ ಇಟ್ಟು ಮುಚ್ಚಿಡ್ತೀನಿ. ಈಗ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಮೇಲೆ. ಕಾಯಿ ಹಿಡಿತೈತಿ, ಆಗಾಗ ಚೆಕ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕ್ತೀನಿ. ಗ್ರೇವಿ ಥರ ಆಗುತ್ತೆ. ಆಯ್ತು ನೋಡ್ರಿ, ಒಂದು ಕುದಿ ಬಂತಂದ್ರೆ ಆಯ್ತು, ಪಲ್ಯ ರೆಡಿ. ನೋಡ್ರಿ ಪಲ್ಯ ರೆಡಿ ಆಯಿತು. ಈಗ ಇದನ್ನು ತೆಗೆದಿಡ್ತೀನಿ. ಸ್ವಲ್ಪ ಹಿಂಗೆ ಇರಲಿ, ಇದು ಗ್ರೇವಿ ಥರ ಇತ್ತಂದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಗೊಜ್ಜು ಥರ ಅನ್ನಕ್ಕೂ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಹಿಂಗೆ ಇದ್ರೆ ತೀರೆ ಗಟ್ಟಿಯಾದ ಬರೀ ಚಪಾತಿಗೆ ಅಷ್ಟೇ ಆಗುತ್ತೆ. ಸ್ವಲ್ಪ ಈ ರೀತಿ ಇತ್ತಂದ್ರೆ ಅನ್ನದ ಜೊತೆಗೆ ಚೆನ್ನಾಗಿರ್ತೈತಿ ಮಿಕ್ಸ್ ಮಾಡ್ಕೊಂಡು ತಿನ್ನಾಗ. ಆಯ್ತು, ಈಗ ಪಲ್ಯ ಎತ್ತಿಕ್ತೀನಿ, ಚಪಾತಿ ಮಾಡ್ತೀನಿ. ನೋಡ್ರಿ ಚಪಾತಿ ಮಾಡತ್ತೀನಿ ಈಗ. ಹಂಚು ಸುತ್ತರದ ಚೆನ್ನಾಗಿ ಬಿಸಿಯಾಗಿತ್ತಂದ್ರೆ ಬೇಗ ಬೇಗ ಚಪಾತಿ ಬೇಯಿಸ್ಕೊಂಡ್ಬಿಡ್ಬೋದು. ಒಂದೇ ಚಪಾತಿ ಅಲ್ಲ, ಸ್ವಲ್ಪ ಹಂಚು ಕಾದಿತ್ತಿಲ್ಲ ಸುತ್ತರದ, ಸಣ್ಣ ಉರಿ ಇಟ್ಟಿದ್ದೆ. ಹಾಗಾಗಿ ಹಂಚಿನ ಈ ರೀತಿ ಬೇಯಿಸ್ಕೊಂಡಾಗತ್ತೀನಿ ನೋಡ್ರಿ. ಇಲ್ಲಾಂದ್ರೆ ಹಂಚೆಲ್ಲ ಹಸಿ ಬಿಸಿ ಇರ್ತಾವೆ, ಮಧ್ಯದಲ್ಲಿ ಮಾತ್ರ ಬೆಂದಿರ್ತಾವೆ.
ಒಂದು ಚಪಾತಿ ರೆಡಿ ಆಯ್ತು ಈಗ ಫ್ರೆಂಡ್ಸ್. ನೋಡ್ರಿ ಇನ್ನೊಂದು ಚಪಾತಿನ ಹಾಕಿದೆ. ಕಸದ ಗಾಡಿ ಬಂತು. ಸಾಂಗ್ ಜೋರ ಐತಿ. ವಿಡಿಯೋನ ಆಫ್ ಮಾಡ್ತೀನಿ. ಉಪ್ಪುತ್ತಾವ ನೋಡ್ರಿ, ನಿಧಾನವಾಗಿ ಬೇಯಿಸಿದ್ರೆ ಉಪ್ಪುತ್ತಾವ ಚಲೋ ಹೊತ್ನಾಗ. ಅವಸರಲ್ಲ, ಬೆಳಿಗ್ಗೆ ಬಾಕ್ಸಿಗೆ ರೆಡಿ ಮಾಡಬೇಕು. ನೋಡ್ರಿ ಪುರಿ ಉಪ್ದಂಗೆ ಹೋಗ್ತಾವೆ. ಎರಡನೇ ಚಪಾತಿಗೆ ಚಲೋ ಬರ್ತೈತೆ. ಒಂದೇದ್ದು ಹಂಚು ಸರಿಯಾಗಿ ಕಾದಿರಲ್ಲ, ಸ್ವಲ್ಪ ಟೈಮ್ ಹಿಡಿತೈತೆ. ಅದು ಎಷ್ಟು ಸಾಫ್ಟಾಗಿ ಹೋಳಿಗೆಕ್ಕಿಂತ ಮೆತ್ತಗೆ ಬರ್ತಾವೆ. ಪಲ್ಯ ಮಾಡೋದಕ್ಕಿಂತ ಮುಂಚೆ ಹಿಟ್ಟು ಕಲಿಸಿಟ್ಬಿಡ್ಬೇಕು. ಹಿಟ್ಟು ಚಲೋ ಹೊತ್ನಾಗ ನೆನಿತೈತಿ. ಕಟ್ ಮಾಡ್ತೀನಿ, ಸಾಂಗ್ ಬಂತು ಫ್ರೆಂಡ್ಸ್. ನೋಡ್ರಿ ಈಗ ಚಪಾತಿ ಪಲ್ಯ ಎಲ್ಲ ಮಾಡಿದೆ. ಮಧ್ಯಾಹ್ನಕ್ಕೆ ಸಾಂಬಾರನ್ನ ಬೆಳಿಗ್ಗೆ ಮಾಡಿ ಇಟ್ಬಿಟ್ರಾತಂತೇಳಿ ಸಾಂಬಾರು ರೆಡಿ ಮಾಡಿ ಇಡಾಕತ್ತೀನಿ. ಸ್ವಲ್ಪ ಪಾಲಕ್ ಸೊಪ್ಪಿತ್ತು ಮನೆ ತಂದಿದ್ದು, ಪಲಾವ್ ಮಾಡ್ಬೇಕಂತ ಇಟ್ಟಿದ್ದೆ. ಸಾರಿಗೆ ಹಾಕಿಬಿಟ್ರಾಯ್ತು ಅಂಥೇಳಿ ಸಾರಿಗೆ ಹಾಕಿ ಈಗ ಒಂದು 3 ರಿಂದ 4 ವಿಸಿಲ್ ಕೂಗಿಸ್ಕೊತೀನಿ ನೋಡ್ರಿ. ಈಗ ಸಾಂಬಾರಿಗೇನು ರೆಡಿ ಮಾಡಿದೆ. ಆಮೇಲೆ ಒಗ್ಗರ್ನಿಗೇನು ಕೂಡ ರೆಡಿ ಮಾಡಿ ಇಟ್ಕೊಂಡಿನಿಲ್ಲ. ಸಾಂಬಾರು ಕೂಗಿದ್ಬಿಟ್ಲೆ ಒಗ್ಗರ್ನಿಗೆ ಕೊಟ್ಟು ಅಕ್ಕಿನ ತೊಳೆದು ಇಟ್ಬಿಡ್ತೀನಿ. ಅಕ್ಕಿ ತೊಳೆದು ನೆನೆ ಇಟ್ಟಿನಿ ಅಂದ್ರೆ ಇದು ವಿಜಲ್ ಕೂಗೋದ್ರೊಳಗೆ ಅಕ್ಕಿನ ನೆನಿತಾವೆ. ಇದು ತಣ್ಣಗಾದ್ಮೇಲೆ ಇದಕ್ಕೆ ಒಗ್ಗರ್ನಿ ಕೊಟ್ಟು ಅನ್ನಕ್ಕೆ ಇಟ್ಬಿಡ್ತೀನಿ ನೋಡ್ರಿ. ಇಲ್ಲೇ ನಮ್ಮ ನವ್ಯ ಎದ್ದಾಳ. ಈಗ ಎದ್ಲು, ಟೈಮ್ ಆಗೈತಿ ಭಾಳ ಇವತ್ತು. ಹೊಳ್ಳಿ ಮನಗಿಸಿದ್ದೆ, ಎದ್ದು ಏನು ಮಾಡ್ತಾಳೆ ಅಂತ ಹೇಳಿಬಿಟ್ಟು ಮನಗಿಸ್ಬಿಟ್ಟು ಮತ್ತೆ ಹೊಳ್ಳಿ ಅಡುಗೆ ಮಾಡಕತ್ತಿದ್ದೆ. ನಮ್ಮ ನಮಿತಾ ಅಲ್ಲಿ ರೂಮಲ್ಲಿ ರೆಡಿ ಆಗ್ತಿರ್ತಾಳೆ ನೋಡ್ರಿ. ಹಂಗಾಗಿ ಸೌಂಡ್ ಆಕೈತಿ. ಆ ಸೌಂಡಿಗೆ ಎದ್ದು ಬಿಡ್ತಾಳೆ. ಎದ್ದು ಕಣ್ಣು ಮುಚ್ಚಾಕತ್ತಿದ್ಲು. ಮತ್ತು ನಾನು ಹೋಗಿ ಒಂದು ಸ್ವಲ್ಪ ಪಕ್ಕದಲ್ಲಿ ಮಕ್ಕೊಂಡ್ಬಿಟ್ಲೇನ ತಾನು ಮಕ್ಕೊಂಡೋಗ್ಬಿಟ್ಲು. ಆಕೆ ಮಕ್ಕೊಂಡ ಮೇಲೆ ಚಪಾತಿ ಪಲ್ಯ ಮಾಡಿದೆ. ಈಗ ಎದ್ಲು, ಸಾರಿಗೆ ಇಟ್ಟಿನಿ. ಸಾರು ಆದಮೇಲೆ ಒಂದು ಸ್ವಲ್ಪ ಬಿಸಿ ಅನ್ನ ಮಾಡಿ ಇಟ್ಬಿಡ್ತೀನಿ. ಆಕೆಗೆ ಬರೀ ಚಪಾತಿ ಹೊಟ್ಟೆ ತುಂಬಲ್ಲ, ಸ್ವಲ್ಪ ಅನ್ನ ಬೇಕು. ಆಕೆ ನಮ್ಮವನು ಈಗ ಎದ್ದಾಳ. ಎದ್ದು ತಲೆ ಬಾಚ್ಕೊಂಡಾಗತ್ತಾಳ. ಬಾಚ್ಕೊಂಡ್ಬಂದ್ಲು. ಈಗ ಜಾಗಕ್ಕೆ ಹೋಗ ನೀರು ಕಾಸಕ್ಕೆ ಹಾಕೈತೆ. ನೀರು ಕಾದ್ಬಿಟ್ಲೆ ಜಾಗ ಮಾಡ್ತಾಳೆ. ನಾನು ಅಕ್ಕಿ ತೊಳೆದು ಅನ್ನಕ್ಕೆ ಇಡ್ತೀನಿ. ಇವಾಗ ನೋಡ್ರಿ ಚಪಾತಿ ಮತ್ತು ಪಲ್ಯ ಸೌತೆಕಾಯಿ ಹಾಕ್ಕೊಂಡಿನಿ ತಿನ್ನೋಕೆ. ಪಲ್ಯ ಇಲ್ಲೈತಿ, ಇಷ್ಟ ಉಳ್ದೈತಿ. ಸ್ವಲ್ಪ ಇದ್ವು ಹೀರೆಕಾಯಿ, ಅವು ಕರ್ಗಿದ ಮೇಲೆ ಸ್ವಲ್ಪ ಆಗಿಬಿಡ್ತಾವೆ ನೋಡ್ರಿ. ಸಾಂಬಾರು ಸೊಪ್ಪು ಸಾರು ಅನ್ನನೂ ಕೂಡ ರೆಡಿ ಆಯಿತು. ಈಗ ನಾವೇ ತಿನ್ನಿಸ್ಕೊಂತ ನಾನು ತಿನ್ಬೇಕು. ಆಕೆಗೆ ಸ್ನಾನ ಮಾಡಿಸ್ಬಿಡ್ಬೇಕಂತ ಮಾಡಿದ್ದೆ. ಟೈಮ್ ಭಾಳ ಆಯ್ತು, ಕಸ ಪಸ ಗೂಡಿಸಿ ಟೈಮ್ ಆಯಿತು. ಅದಕ್ಕೆ ಫಸ್ಟ್ ತಿನ್ನಿಸ್ಬಿಟ್ಟು ಆಮೇಲೆ ಟಿ ವಿ ಬಂದ್ ಮಾಡಿದೆ. ಫಸ್ಟ್ ತಿನ್ನಿಸಿ ಆಮೇಲೆ ಜಾಕ ಮಾಡಿಸಿದ್ರಾತಂಥೇಳಿ ತಿನ್ಸಕ್ಕೆ ಹಾಕ್ಕೊಂಬಂದೀನಿ. ಟೈಮ್ ಆಗೈತಿ, ಬರ್ರಿ ತಿನ್ನಣ್ರಿ. ಬರ್ರಿ ಫ್ರೆಂಡ್ಸ್, ನಾಷ್ಟ ಮಾಡಣ್ರಿ. ನಾಷ್ಟ ಊಟ ಎರಡು ಇವತ್ತು. ಬುಕ್ ಏನು ಹಾಂ ನೋಡಿ ತಿನ್ಸಾಕತ್ತೀನಿ ಫ್ರೆಂಡ್ಸ್. ಟೈಮ್ ಆಯಿತು ಭಾಳ ಇವತ್ತು. ಆಕಿನ್ನೂ ಲೇಟ್ ಆಗ್ಯದಲ್ಲ. ಆಕೆ ಎದ್ದೇಳೋದ್ರೊಳಗೆ ಎಲ್ಲ ಅಡುಗೆ ಮಾಡ್ಕೊಂಬಿಟ್ಟೆ. ಸಾಂಬಾರಿಗೆ ಒಗ್ಗರಣೆ ಕೊಡೋಣ ಒಂದು ಉಳಿದಿತ್ತು, ಅವಾಗ ಎದ್ಲು. ಆಕೆ ಕೆಲಸ ಎಲ್ಲ ಮುಗಿದು ಅದಕ್ಕೆ ಜಾಗ ಮಾಡಿಸ್ಬೇಕಂದ್ರೆ ಟೈಮ್ ಆಗೈತಿ. ಅದಕ್ಕೆ ತಿನ್ನಿಸಿ ನಾನು ತಿಂದು ಮಾಡಿಸ್ತೀನಿ ಆರಾಮಾಗಿ. ನಾನು ತಿಂದು ಹೇಳ್ತೀನಿ ಚಪಾತಿ ಪಲ್ಯ ಹೆಂಗಾಗೈತೆ ಅಂತಂದು.
ಚಲೋ ಆಗೈತೆ ಅಲ್ಲ ಹಾಂ ತರಕಾರಿ ಹೆಚ್ಚಿದ್ದು ಒಂದು ಪುಟ್ಟಿ ತರಕಾರಿ ಹೆಚ್ಚೋದು ಒಂದೆರಡು ಸಣ್ಣ ಪುಟ್ಟ ಪಾತ್ರೆ ಇದ್ರು ಒಂದು ತೊಳೆಯಾಗತ್ತಾ ನನಗೆ ತಿನ್ಸಾಕತ್ತೀನಿ ಫ್ರೆಂಡ್ಸ್ ನೋಡ್ರಿ ಮಧ್ಯಾಹ್ನ ಅಂದರೆ ಒಂದು 12 ಗಂಟೆ ಒಂದು 11:30 ಊಟ ಗೀಟ ಎಲ್ಲ ಮುಗಿಸ್ಕೊಂಡೆ ಮತ್ತು ಹೊಳ್ಳಿ ಕಂಟಿನ್ಯೂ ಲಾಗ್ ಮಾಡಲಿಲ್ಲ. ನಾವು ಯಾಕೆ ಸ್ನಾನ ಮಾಡಿಸಿ ಆಕೆ ಮಲ್ಕೊಂಬಿಟ್ಲು, ಹಂಗೆ ಮನ್ಗಿಸಿದೆ. ನಮ್ಮವನು ನಮ್ಮ ತಂಗಿ ಮನೆಗೆ ಹೋದ್ಲು ಊಟ ಮಾಡಿದಕ್ಕಿಂತ ಮಧ್ಯಾಹ್ನ. ಹಂಗಾಗಿ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಲಾಗು. ಈಗ ಮತ್ತೆ ಸಾಯಂಕಾಲ ಕಂಟಿನ್ಯೂ ಮಾಡಕತ್ತೀನಿ. ಏನಪ್ಪ ಅಂತಂದ್ರೆ ಒಂದು ಕ್ವಶನ್ ಬಂದಿತ್ತು, ಹಾಗಾಗಿ ಆ ಕ್ವಶನ್ಗೆ ಆನ್ಸರ್ ಮಾಡಿ ವಿಡಿಯೋನು ಕೂಡ ಹಾಗೆ ಎಂಡ್ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಮತ್ತು ಲಾಗ್ನ ಸ್ಟಾರ್ಟ್ ಮಾಡಿಕೊಂಡು ಕಂಟಿನ್ಯೂ ಮಾಡಕತ್ತೀನಿ. ಏನು ಕ್ವಶನ್ ಬಂದಿತ್ತು ಅಂತಂದ್ರೆ, ನಿಮ್ಮದು ಊರಲ್ಲಿ ಸ್ವಂತ ಮನೆ ಐತಾ, ನಿಮ್ಮಮ್ಮ ಏನು ಕೆಲಸ ಮಾಡ್ತಾರೆ ಊರಲ್ಲಿ ಅಂತಂದು ಕೇಳಿದ್ರು. ಹಾಗಾಗಿ ಆ ಕ್ವಶನ್ಗೆ ಆನ್ಸರ್ ಮಾಡಕತ್ತೀನಿ. ನಮ್ಮ ಊರಲ್ಲಿ ಸ್ವಂತ ಮನೆ ಅಂತಲೇ ಹೇಳ್ಕೊಳಕ್ಕೆ ಒಂದು ಸ್ವಂತ ಮನೆ ಆಯಿತು. ನಾವು ಈಗ ಒಂದು 5-6 ತಿಂಗಳೇ ಆಗಿರಬೇಕು ಫ್ರೆಂಡ್ಸ್. ಊರಿಗೆ ಹೋಗಿದ್ವಲ್ಲ, ಅವಾಗ ಹಳೆಯ ಸಬ್ಸ್ಕ್ರೈಬರ್ಸ್ಗೆ ಎಲ್ಲರಿಗೂ ಗೊತ್ತು ನಾವು ಊರಿಗೆ ಹೋಗಿದ್ದೆ ಅದಕ್ಕೆ ಏನಂತೇಳಿ. ನಾನು ನಮ್ಮ ತಂಗಿ ಇಬ್ಬರು ಅರ್ಧ ದುಡ್ಡು ಹಾಕಿ ನಮ್ಮಮ್ಮಗೆ ಒಂದು ಸ್ವಂತ ಮನೆನ ಮಾಡಿ ಕೊಟ್ಟಿವಿ ಊರಾಗ. ಸ್ವಂತ ಮನೆ ಅಂತ ನಮಗೆ ಇಲ್ಲಿವರೆಗೂ ಇದ್ದಿದ್ದಿಲ್ಲ. ಮುಂಚೆ ಗೌರ್ಮೆಂಟಿಂದ ಕೊಟ್ಟಿದ್ರು ಒಂದು ಮನೆನ. ಆ ಗೌರ್ಮೆಂಟ್ ಆಸರೆ ಅಂತ ಹೇಳ್ಬಿಟ್ಟು ಒಂದು ಗೌರ್ಮೆಂಟ್ ಮನೆ ಬಂದಿತ್ತು ಎಲ್ಲರಿಗೂ. ಊರಾಗ ಹೆಂಗೆ ಮನೆ ಇಲ್ದಾರೆ ಮನೆ ಬರ್ತಾವೋ ಹಂಗೆ ನಮಗೂ ಬಂದಿತ್ತು. ಆ ಮನೆ ಮಾರಿಬಿಟ್ಟು ನಂಗೆ ಮದುವೆ ಮಾಡಿದ್ಲು ನಮ್ಮವ್ವ. ಹಾಗಾಗಿ ಆಕೆಗೆ ಇರೋಕೆ ಮನೆ ಇದ್ದಿದ್ದಿಲ್ಲ. ಒಂದು ಹಳೆ ಮನೆ ಐತಿ, ಬಟ್ ಅದು ಏನಂದ್ರೆ ಇತ್ಲಾಗ ನಮ್ಮದು ಅನ್ನೋಕ್ಕಾಗಲ್ಲ, ಇತ್ಲಾಗ ಬೇರೆದವ್ರದ್ದು ಅನ್ನೋಕ್ಕಾಗಲ್ಲ. ಹಂಗೆ ನ್ಯಾಯದೊಳಗೆ ಕುತ್ಕೊಂಡ್ಬಿಟ್ಟೈತೆ. ಅದೊಂದು ಚಿಕ್ಕದ ಮನೆ, ಒಂದು ಹಾಲು ಒಂದು ಅಡುಗೆ ಮನೆ ಆಗೋಷ್ಟು ಇತ್ತು ಅಷ್ಟೇ. ಅದು ಚಿಕ್ಕದು ಊರೊಳಗಿತ್ತು ಆ ಮನೆ. ನಮ್ಮ ಅಜ್ಜಿ ಅಲ್ಲೇ ಇದ್ದರು, ನಮ್ಮವ್ವ ಎಲ್ಲರೂ ಅಲ್ಲೇ ಇರ್ತಿದ್ರು. ನಾವು ಹುಟ್ಟಿ ಬೆಳೆದಿದ್ದು ಅಲ್ಲೇನ. ಮತ್ತು ಬಟ್ ಅದು ಈಗ ನಮ್ಮದು ಅಂತ ಹೇಳ್ಕೊಳಕ್ಕೆ ಆಗೋದಿಲ್ಲ. ಅವ್ರು ಒಳಗೆ ಬಂದು ತಮ್ಮ ಹೆಸರು ಮಾಡ್ಕೊಂಡು ಹೋಗ್ಬಿಟ್ರಂತ. ಹಾಗಾಗಿ ಇವರು ನಮ್ಮವ್ವ ನಮ್ಮ ಅಜ್ಜಿ ಮುಂಚೆನೇ ಶಾನೆತನ ಮಾಡಿ ಏನಾದರೂ ಒಂದು ಸ್ವಲ್ಪ ಓಡಾಡಿ ಮಾಡಿದ್ರೆ ಇವ್ರ ಹೆಸರಲ್ಲಿ ಹಾಕಿತ್ತದು ಮನೆ. ಈಗ ಇವ್ರು ಕೈ ಬಿಟ್ಬಿಟ್ರೆ ಅವ್ರು ಏನೈತಿ ಬಂದು ತಮ್ಮ ಹೆಸರಲ್ಲಿ ಮಾಡ್ಕೊಂಡು ಹೋಗ್ಬಿಟ್ಟಾರೆ. ನಮ್ಮ ಅವ್ವಂದಿದು ಮನೆ ಅಂತ ಹೇಳಿಬಿಟ್ಟು. ಹಂಗೆ ಇರ್ತಾವೆ ನೋಡ್ರಿ ಒಳಗೆ ಇದು ಫ್ಯಾಮ್ಲಿ ಕಲಾಗಳು ಅಂತಾರಲ್ಲ, ಹಂಗೆ ಅವಾಗಿಂದ ಹಳೆ ಕಾಲದ ಮನೆ ಅದು. ಹಾಗಾಗಿ ಆ ಮನ್ಯಾಗ ನಾವು ಹುಟ್ಟಿ ಬೆಳೆದು ನನ್ನ ಮದುವೆ ಆಯ್ತು. ನಾವೇನು ಡಿಲಿವರಿ ಅಂತ ಗದಿನೇ ಆಗಿತ್ತು. ನಮ್ಮಿತನ ಡಿಲಿವರಿನೂ ಅದೇ ಮನೆಯಲ್ಲಿ, ಚಿಕ್ಕ ಮನೆ. ಆ ಚಿಕ್ಕ ಮನೆಯಲ್ಲೇ ಎಲ್ಲ ಆಗಿತ್ತು. ಬಟ್ ಅದು ಇವಾಗೆಲ್ಲ ಬಿದ್ದು ಹಾಳಾಗ್ಬಿಟ್ಟೈತಿ. ಬಟ್ ಅದನ್ನು ನಾವು ವಾಪಸ್ ತೊಗೋಬೇಕು ಅಂದ್ಕೊಂಡ್ರೆ ಅದು ಆಗಲಿಲ್ಲ. ಹಾಗಾಗಿ ನಮ್ಮವ್ವ ನೋಡಿದ್ರೆ ಅದನ್ನು ಬಿಡೋಕ್ಕೂ ತಯಾರಿಲ್ಲ. ಹಾಗಾಗಿ ಏನೋ ಒಂದು ನ್ಯಾಯದೊಳಗೆ ಸಿಕ್ಕಾಕೊಂಡೈತೆ ಅದು ಮನೆ. ಅವರು ಕೂಡ ಬೇರೆದವ್ರಿಗೆ ಮಾರೋಕ್ಕೂ ಆಗಲ್ಲ. ಮಾರಿದ್ರೆ ನಮ್ಮವ್ವ ಮತ್ತು ಅಡ್ಡು ಹಿಡಿತಾಳೆ ಅಂತ ಹೇಳ್ಬಿಟ್ಟು ಯಾರೂ ತೊಗೊತಾನೂ ಇಲ್ಲ ಅಲ್ಲಿ ಊರೊಳಗೆ. ಗೌರ್ಮೆಂಟ್ ಮನೆ ಇತ್ತಲ್ಲ, ಅದ್ರೊಳಗೆ ಹೋಗಿ ಒಂದು ದಿವಸನೂ ಇರಲಿಲ್ಲ ನಾವು. ಆ ಮನೆ ಮಾರಿಬಿಟ್ವಿ. ನಮ್ಮವ್ವ ನನ್ನ ಮದುವೆಗೋಸ್ಕರ ಅಂಥೇಳಿ ಮಾರಿ ನನ್ನ ಮದುವೆ ಮಾಡಿಲ್ಲ ಅಂತ ಹೇಳಿದ್ನಲ್ಲ. ಅದಾದಮೇಲೆ ಅವಾಗಿರೋಕೆ ಮನೆನೇ ಇದ್ದಿದ್ದಿಲ್ಲ. ಅದು ಹೇಳಿದ್ನಲ್ಲ ನ್ಯಾಯದೊಳಗಿತ್ತು ಮನೆ ಅಂಥೇಳಿ. ಆ ಮನೆಯಾಗಿದ್ಲು. ಬಟ್ ಅದು ಭಾಳ ಹಳೇ ಮನೆ. ಮಳೆ ನೀರು ಬಂದ್ರೆ ಮಳೆ ನೀರೆಲ್ಲ ಒಳಗೆ ಬಂದುಬಿಡ್ತಿತ್ತು ಮನೆ ಒಳಗೆ. ಮತ್ತು ಮ್ಯಾಗೆಲ್ಲ ನೀರು ಸೋರ್ತಿತ್ತು. ಅದ್ರಾಗನ ಜೀವನ ಮಾಡ್ಕೊಂಬಂದೀವಿ ನಾವು ಅಲ್ಲಿವರೆಗೂ. ಬಟ್ ನಮ್ಮ ತಂಗಿನ ನಾನು ಇಲ್ಲಿ ಕರ್ಕೊಂಬಂದು ನೋಡ್ರಿ, ಬೆಂಗ್ಳೂರಿಗೆ ಕರ್ಕೊಂಬಂದ್ಮೇಲೆ ನಮ್ಮ ತಂಗಿ ಕೆಲ್ಸಕ್ಕೆ ಹೋಗಿದ್ಲಲ್ಲ, ಒಂದು ಸ್ವಲ್ಪ ದುಡ್ಡು ಸೇವಿಂಗ್ಸ್ ಮಾಡಿಕೊಂಡು ತೊಗೊಂಡು ಹೋಗಿ ಅಲ್ಲೊಂದು ಊರಾಗ ಒಂದು ಬೇರೆ ಮನೆ ಮಾಡಿ ಲೀಸ್ಗೆ ಹಾಕಿ ಕೊಟ್ಟಿದ್ಲು ನಮ್ಮ ತಂಗಿ ಒಂದು ಮನೆನ. ಆ ಮನೆಯೊಳಗೆ ಒಂದು 2-3 ವರ್ಷನ ಇದ್ಲು. ಇಲ್ಲ ಜಾಸ್ತಿನೇ ಇದ್ಲು, ಅಷ್ಟೊಂದು ನೆನಪಿಲ್ಲ ನನಗೆ. ಇದ್ಲು ಒಂದು ಕೆಲವೊಂದಿಷ್ಟು ವರ್ಷ ಇದ್ಲು. ಅವರು ಆ ಮನೇನ ಮಾರಾಕತ್ತಿದ್ರು. ಮತ್ತು ನಮಗೊಂದು ಮಾತು ಕೇಳಿದ್ರು, ನಾವು ಹಿಂಗೆ ಆ ಮನೆ ಮಾರ್ತೀವಿ, ನೀವು ತೊಗೊಳಂಗಿದ್ರೆ ತೊಗೊರಿ, ಮತ್ತು ನೀವು ತೊಗೊತೀನಿ ಅಂದ್ರೆ ಬೇರೆ ಯಾರಿಗೆ ಕೊಡಲ್ಲ ನಾವು ಅಂತಂದು ಹೇಳಿದ್ರು. ಹಾಗಾಗಿ ಈಗ 2 ವರ್ಷದಿಂದನೇ ನಾವು ಅಡ್ವಾನ್ಸ್ ಕೊಟ್ಟು 1 ವರ್ಷದಿಂದ ಅಡ್ವಾನ್ಸ್ ಕೊಟ್ಟು ಬಂದಿದ್ವಿ. 1 ವರ್ಷ ಆದ್ರೂ ರಿಜಿಸ್ಟ್ರೇಷನ್ ಆಗಿದ್ದಿಲ್ಲ, ಲೇಟ್ ಆಯಿತು. ಅದಾದಮೇಲೆ ಅಡ್ವಾನ್ಸ್ ಕೊಟ್ಟು ಬಂದಿದ್ವಿ. ಮತ್ತು ಇನ್ನೊಂದು ಸ್ವಲ್ಪ ಮಿಕ್ಕಿತ್ತು ದುಡ್ಡು ಕೊಡೋದು. ಅದಿಷ್ಟು ದುಡ್ಡು ತೊಗೊಂಡೋಗಿ ರಿಜಿಸ್ಟ್ರೇಷನ್ ಮಾಡಿ ನಮ್ಮವ್ಗಂತ ಹೇಳಿ ಒಂದು ಸ್ವಂತ ಮನೆನ ಮಾಡಿಕೊಟ್ಟಿವಿ. ಇಬ್ಬರು ಅಕ್ಕ ತಂಗಿ ಸೇರಿ ಊರೊಳಗೆ ಇರೋದು ಸ್ವಂತ ಮನೆ. ಈಗ 1 ವರ್ಷನೇ ಆಗಿಲ್ಲ ನಾವು ತೊಗೊಂಡು. 1 ವರ್ಷ ಆಗೈತಿ, ಬಟ್ ರಿಜಿಸ್ಟ್ರೇಷನ್ ಆಗಿ 1 ವರ್ಷ ಆಗಿಲ್ಲ.
ಒಂದು 5-6 ತಿಂಗಳಾಗಿತ್ತು ನೋಡ್ರಿ. ಸ್ವಂತ ಮನೆ ಅನ್ನೋದೊಂದು ಹೇಳ್ಕೊಳಕ್ಕೆ ಒಂದು ಮನೆ ಆಯ್ತು ಊರಲ್ಲಿ. ನಮ್ಮವ್ವ ಇರೋದು ಸ್ವಂತ ಮನೆ. ಮತ್ತು ನಮ್ಮವ್ವ ಏನು ಕೆಲಸ ಮಾಡ್ತಾಳೆ ಅಂತ ಕೇಳಿರಿ. ನಮ್ಮವ್ವ ಮುಂಚೆ ಎಲ್ಲ ಕೂಲಿ ಕೆಲಸಕ್ಕೆ ಹೋಗಿದ್ಲು, ನಾವೆಲ್ಲ ಅಲ್ಲೇ ಇದ್ದಾಗ. ಈಗ ಆಕಿಗೆ ಒಂದು ಸ್ವಲ್ಪ ಹುಷಾರಿಲ್ದಂಗೆ ಆಯ್ತು ನೋಡ್ರಿ. ಹಾಗಾಗಿ ಹೋಗಂಗಿಲ್ಲ, ಎಲ್ಲಿ ಕೆಲಸಕ್ಕೆ ಹೋಗಂಗಿಲ್ಲ, ಮನ್ಯಾಗ ಇರ್ತಾಳೆ. ನಾವು ಚಿಕ್ಕವರಿದ್ದಾಗ ಎಲ್ಲ ಕೆಲಸ ಮಾಡ್ಯಾಳ ಆಕಿ. ಹೂ ಮಾರೋದು ಮತ್ತು ಏನಪ್ಪ ಅಂದರೆ ಹೊಲ್ದಾಗ ಕೆಲಸ ಮಾಡ್ಯಾಳ, ತೋಟದಾಗ ಹೊಲದಾಗ ಎಲ್ಲ ಕಡೆನೂ ಕೆಲಸ ಮಾಡ್ಯಾಳ. ಮತ್ತು ಹೂ ಮಾರಕ್ಕೆ ಹೋದಲ್ಲಿ ಯಾರಾದರೂ ಒಂದಿಷ್ಟು ದುಡ್ಡು ಕೊಡ್ತೀನಿ ಅಂದ್ರೆ ಮಂದಿ ಮನೆಯಾಗ ಪಾತ್ರೆ ತೊಳೆದು ಬಟ್ಟೆನೂ ವಾಶ್ ಮಾಡಿ ಬಂದಾಳ ನಮಗೋಸ್ಕರ. ತುಂಬ ಕಷ್ಟಪಟ್ಟಾಳ. ಹಂಗಾಗಿ ಆಕಿಗೆ ಹುಷಾರಿಲ್ದಂಗೆ ಆತಲ್ಲ, ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಆಕಿಗೆ ಅಂತ ಹೇಳ್ಬಿಟ್ಟು ಮನ್ಯಾಗ ಇರ್ತಾಳೆ. ನಾವು ಏನು ಒತ್ತಾಯ ಮಾಡೋಕ್ಕೆ ಹೋಗಲ್ಲ, ದುಡಿಯೋಕ್ಕೆ ಹೋಗು, ದುಡ್ಡು ಬರ್ತಾ ಹಂಗೆ ಹಿಂಗೆ ಅಂತ ಹೇಳಕ್ಕೆ ಹೋಗಲ್ಲ. ಆಕಿಗೆ ಏನಾದರೂ ದುಡ್ಡು ಇಲ್ಲ ಖರ್ಚಿಗೆ ಅಂದ್ರೆ ನಮ್ಮನ್ನು ಕೇಳ್ತಾಳೆ, ನಾವು ಹಾಕಿರ್ತೀವಿ. ಮುಂಚೆ ಅಂತೂ ತಿಂಗಳನೇ ಹಾಕ್ತಿದ್ವಿ. ಇದು ಗೌರ್ಮೆಂಟಿಂದ ಗೃಹಲಕ್ಷ್ಮಿ ಬರುತ್ತೆ ನೋಡ್ರಿ, ಅದು ಬಂತಂದ್ರೆ ಕೇಳಂಗಿಲ್ಲ, ಅದು ಬಂದಿಲ್ಲ ಅಂದ್ರೆ ಕೇಳ್ತಾಳೆ. ಹಾಗಾಗಿ ಕೊಟ್ಟಿರ್ತೀವಿ, ನಾವೇ ಕೊಡ್ತೀವಿ. ಊರಲ್ಲಿನ ಆರಾಮಾಗಿರ್ತಾಳೆ, ತನ್ನ ಕೆಲಸ ಮಾಡ್ಕೊಂಡು ಉಣ್ಕೊಂಡು ತಿನ್ಕೊಂಡು ಮನ್ಯಾಗ ಇರ್ತಾಳೆ, ಎಲ್ಲಿ ಹೋಗಲ್ಲ. ಇಷ್ಟು ನೋಡ್ರಿ ಕ್ವಶನ್ಗೆ ಆನ್ಸರ್ ಮಾಡಿದ್ದೀನಿ. ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ತು ಅಂತ ಹೇಳ್ತೀನಿ. ಬರ್ರಿ ಈಗ ಒಂದಿಷ್ಟು ಸೀರೆ ತೋರಿಸ್ತೀನಿ. ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ತೊಗೊಳ್ರಿ. ನನ್ನ ಹತ್ರ ಲೈಟ್ ವೇಟ್ ಸೀರೆ ಗ್ರ್ಯಾಂಡ್ನಲ್ಲ, ಸೀರೆ ಇದ್ರೂ ಅಲ್ಲ, ಲೈಟ್ ವೇಟ್ ಸೀರೆ ತಂದೀನಿ ಈ ಸಲ. ಯಾರಿಗಾದ್ರೂ ಬೇಕಂತಂದ್ರೆ ಬೈ ಮಾಡ್ಬೋದು ನೋಡ್ರಿ. ಇದು ಲೈಟ್ ವೇಟ್ ಸೀರೆ ಅಲ್ಲ, ಇದು ಸೆಮಿ ಕ್ರೇಪ್ ಸಿಲ್ಕ್ ಸಾರಿ. ಇದನ್ನ ಆಲ್ರೆಡಿ ಕವರ್ ಸೌಂಡ್ ಆಗ್ತೈತೆ ನಿಮ್ಗೆ ನೋಡ್ರಿ. ಈ ರೀತಿ ಐತಿ, ರಾಯಲ್ ಬ್ಲೂ ಮತ್ತು ಸ್ಕೈ ಬ್ಲೂ. ಯಾರಿಗಾದರೂ ಬೇಕು ಅಂತಂದ್ರೆ ಬೈ ಮಾಡಿರಿ ಫ್ರೆಂಡ್ಸ್. ಚೆನ್ನಾಗದವ ಸೀರೆ ನೋಡ್ರಿ, ಶೈನಿಂಗ್ ನೋಡ್ರಿ ಹಂಗೈತಿ. ಈ ಸೀರೆ ಭಾಳ ದಿವಸ ಆಯ್ತು, ಯಾಕೋ ಏನೋ ಸೇಲ್ ಆಗ್ತಾ ಇಲ್ಲ. ಯಾರಿಗಾದ್ರೂ ಬೇಕಂದ್ರೆ ಕಡಿಮೆ ರೇಟಲ್ಲಿ ಕೊಡ್ತೀನಿ, ತೊಗೊಂಬಿಡ್ರಿ. ಮನಿ ವಿಡಿಯೋದಾಗ ಶೇರ್ ಮಾಡಿದ್ದೆ. ಇವು ಹೊಸದಾಗಿ ತಂದಿದ್ದು ನನ್ನ ಸೀರೆನ ಮನಿ ವಿಡಿಯೋದಾಗ ಶೇರ್ ಮಾಡಿಕೊಂಡೆ. ಒಂದು ಸೀರೆ ಹೋಯ್ತು ಗ್ರೀನ್ ಕಲರ್ದು, ಇವಾಗ ಇಷ್ಟು ಉಳ್ದಾವ. ಮತ್ತು ನೋಡ್ರಿ, ಇದು ಡೋಲಾ ಸಿಲ್ಕ್ ಸಾರಿ. ಮೇಲ್ಗಡೆ ಸ್ಮಾಲ್ ಬಾರ್ಡ್ರ್ ಬರ್ತೈತಿ, ಬಾಡಿ ಫುಲ್ ಈ ಥರ ಜಿಗ್ಜಾಗ್ ಲೈನ್ ಬರ್ತಾವೆ. ಇದು ಮೇಲ್ಗಡೆ ಸ್ಮಾಲ್ ಬಾರ್ಡ್ರು, ಕೆಳಗಡೆ ಬಿಗ್ ಬಾರ್ಡ್ರ್ ಬರುತ್ತೆ. ಜರಿ ಐತಿ, ಬಾಡಿಯಲ್ಲೂ ಕೂಡ ಜರಿ ಬಂದೈತಿ ಫ್ರೆಂಡ್ಸ್. ಸ್ಮಾಲ್ ಒಂದು ಲೈನ್ ಜರಿ ಬಂದೈತಿ. ನೋಡಿ ಉಟ್ಕೊಂಡ್ರೆ ಮಸ್ತ್ ಆಗುತ್ತೆ, ಲುಕ್ ಚೆನ್ನಾಗಿರುತ್ತೆ. ಮಣ್ಣು ಬೀಚ್ ಎಲ್ಲ ತೋರಿಸೀನಿ, ಆ ವಿಡಿಯೋ ಬೇಕಂದ್ರೆ ನೋಡಿರಿ. ಇದೇ ಥರದ್ದು ಕಲರ್ ಚೇಂಜ್, ಗ್ರೀನ್ ಕಲರ್ ಸಾರಿ ಸೇಲ್ ಆಯ್ತದು. ಲೈಟ್ ವೇಟ್ ಅದಾವ ಫ್ರೆಂಡ್ಸ್. ಇವಾಗಲೇ ಹೇಳ್ತಾ ಇದ್ದೀನಿ ನಾನು, ತುಂಬ ಲೈಟ್ ವೇಟು. ಸಿಂಪಲ್ ಆಗಿದ್ರೂ ಉಟ್ಕೊಂಡಾಗ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾವೆ ಸೀರೆ. ನೋಡ್ರಿ ಈ ರೀತಿ ಬರುತ್ತೆ. ಬಾರ್ಡ್ರ್ ಈ ರೀತಿ ಐತಿ, ಮೇಲ್ಗಡೆ ಸ್ಮಾಲ್ ಬಾರ್ಡ್ರು, ಕೆಳಗಡೆ ಬಿಗ್ ಬಾರ್ಡ್ರು, ಬೆಂಟೆಕ್ಸ್ ಬಾರ್ಡ್ರ್ ಬಂದೈತಿ. ಈ ರೀತಿ ಬಾಂದಿನಿ ಡಿಸೈನ್ ಅಂತಾರನ ಇದಕ್ಕೆ, ಬಾಂದಿನಿ ಡಿಸೈನ್. ಪೇಂಟ್ ಅಂದರೆ ವಾಶ್ ಮಾಡಿದ್ರೆ ಹೋಗೋದಿಲ್ಲ, ಇದು ಏನೂ ಹೋಗಲ್ಲ. ವಾಶ್ ಮಾಡಿದ್ರೆ ಎಲ್ಲ ಇದು ಪ್ರಿಂಟ್ ಅಂತಾರೆ, ಪ್ರಿಂಟ್ ನೋಡ್ರಿ ಹೋಗೋದಿಲ್ಲ. ಇದು ವಾಶ್ ಮಾಡಿದರೆ ಇದು ಕಲರ್ ಎಲ್ಲ ಹೋಗಂಗಿಲ್ಲ. ಈ ರೀತಿ ಐತಿ ಫ್ರೆಂಡ್ಸ್. ಬ್ಲೌಸು ಬುಟ್ಟ ಬರುತ್ತೆ ಈ ರೀತಿ ನೋಡ್ರಿ, ಚೆನ್ನಾಗದವು. ಉಟ್ಕೊಂಡ್ರೆ ಚಂದ ಕಾಣಿಸ್ತಾವೆ. ಇವು ಹಂಗೆ ತೋರಿಸಿದ್ರೆ ಚಂದ ಕಾಣಂಗಿಲ್ಲ ನಿಮ್ಗೆ, ಯಾಕಂದ್ರೆ ತುಂಬ ಲೈಟ್ ವೇಟ್. ಬೇಗ ಉಟ್ಕೊಂಡು ಬೇಗ ಆಫೀಸ್ಗೆ ಹೋಗ್ಬೋದು, ಸ್ಕೂಲಿಗೆ ಹೋಗ್ಬೋದು. ಆಮೇಲೆ ಇದು ಒಂದು ಪಿಕಾಕ್ ಐತಿ, ಇದ್ರೊಳಗೆ ನವಿಲು ಡಿಸೈನ್ ಪ್ರಿಂಟ್ ಬಂದೈತಿ. ಇದು ಒಂದು ಸೀರೆ, ಇದು ಕೂಡ ಅಷ್ಟೇ ಸ್ಮಾಲ್ ಬಾರ್ಡ್ರ್ ಮೇಲ್ಗಡೆ ಬರುತ್ತೆ, ಬಿಗ್ ಬಾರ್ಡ್ರ್ ಕೆಳಗಡೆ ಬರ್ತದೆ. ಪರ್ಪಲ್ ಕಲರ್, ಪರ್ಪಲ್ ವಿತ್ ಯೆಲ್ಲೋ ಕಲರ್. ಆಮೇಲೆ ಇದು ಬಂದೆ ಪಿಂಕ್ ನೋಡ್ರಿ. ಬಾರ್ಡ್ರ್ ಎಷ್ಟು ಚೆನ್ನಾಗೈತಿ. ಕೆಳಗಡೆ ಬಿಗ್ ಬಾರ್ಡ್ರ್ ಬರುತ್ತೆ, ಮೇಲ್ಗಡೆ ಸ್ಮಾಲ್ ಬಾರ್ಡ್ರ್. ನಮ್ಮ ನಮಿತಾ ಬಂದು ಕದ ತೆಗಿತೀನಿ. ಬಂದ್ರೆ ನೋಡಿದ್ರು ಪಿಂಕ್ ಕಲರ್ ಲೈನ್ಸ್ ಬಂದೈತಿ ಫುಲ್. ಬ್ಲೌಸ್ ಸ್ಟ್ರೇಟ್ ಲೈನ್, ಕೆಳಗಡೆ ಮೇಲ್ಗಡೆ ಸ್ಮಾಲ್ ಬಾರ್ಡ್ರ್ ಬರ್ತೈತಿ, ಕೆಳಗಡೆ ಬಿಗ್ ಬಾರ್ಡ್ರ್ ಬೆಂಟೆಕ್ಸ್
ಆರೆಂಜ್ ಇವಾಗ ತೋರಿಸಿದ್ದೇನೆ ಅಂತೇಳಿ ಇಲ್ಲಿ ವಿಡಿಯೋ ಮಾಡಕತ್ತೀನಿ. ಇಲ್ಲಿ ನೋಡಿ ಈ ಥರ ಐತಿ. ಇದು ಆರೆಂಜ್ ಇವಾಗ ತೋರಿಸಿದ್ಮೇಲೆ ಪಿಂಕು ಆರೆಂಜ್ ಎರಡು ಜೋಡಿಲಿ ಬರ್ತಾವೆ. ಯಾರಿಗಾದ್ರೂ ಜೋಡಿ ಸೀರೆಗಳು ಬೇಕು, ಸೇಮ್ ಸೀರೆ ಬೇಕು, ಕಲರ್ ಈ ಥರ ಡಿಫ್ರೆಂಟ್ ಆಗಿ ಬೇಕು ಅಂತಂದ್ರೆ ಬೈ ಮಾಡ್ತಾರೆ. ಸೌಂಡ್ ಮಾಡಿ ಸೇಮ್ ಪ್ಯಾಟ್ರನ್ ಡಿಫ್ರೆಂಟ್ ಕಲರ್ ಐತಿ ಫ್ರೆಂಡ್ಸ್. ಯಾರಿಗಾದ್ರೂ ಬೇಕಂದ್ರೆ ಬೈ ಮಾಡಿರಿ. ನಂಬರ್ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ, ಆ ನಂಬರ್ಗೆ ಮೆಸೇಜ್ ಮಾಡಿರಿ. ಎಲ್ಲ ಡೀಟೇಲ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋ ಇಷ್ಟ ಆದ್ರೆ, ಸೀರೆಗಳು ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗು. ತುಂಬ ಡಿಸ್ಟರ್ಬೆನ್ಸ್ ಆಯಿತು ಇವ್ರು ಬಂದ ಮೇಲೆ. ಇವ್ರು ಬಂದರು ಸೌಂಡ್ ಮಾಡಾಕತ್ತಾರ. ನಿಮ್ಗೇನಾದ್ರು ಡಿಸ್ಟರ್ಬ್ ಆಗಿದ್ರೆ ಕ್ಷಮೆ ಇರಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್.